ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ರಾಶಿ ಫಲ ನಿಜ ಆಗುತ್ತಾ? ಖಂಡಿತವಾಗ್ಲೂ ಸಹ ಅದನ್ನ ಟ್ರೆಂಡ್ ನ ಮಾತ್ರ ಹೇಳುತ್ತೆ, ಈ ಸಮಯದಲ್ಲಿ ಈ ತರ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದನ್ನ ನಾವು ಎಕ್ಸಾಕ್ಟ್ ಆಗಿ, ಈಗ ನಿಮ್ಗೊಂದು ಸಾಲ ಇರ್ಬೋದು, ಅದು ಯಾವಾಗ ತೀರತ್ತೆ, ಅಥವಾ ನಿಮಗೆ ಮದುವೆ ಯಾವಾಗ ಆಗತ್ತೋ ಅನ್ನೋ ಪ್ರಶ್ನೆ ಬಂದಾಗ ಯೂಶುವಲ್ ಆಗಿ ಈ ರಾಶಿಯವರಿಗೆ ವಿವಾಹದ ಯೋಗ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಕನ್ಫರ್ಮ್ ಆಗೋದು ಲಗ್ನದಲ್ಲಿ, ನಿಮ್ಮ ಹಸ್ತದಲ್ಲಿರುವಂತ ರೇಖೆಗಳನ್ನ ನೋಡಿ. ಈಗ ವಿವಾಹದ ರೇಖೆ, ಶುಕ್ರ ರೇಖೆ ಆ ಏಜ್ ಟಚ್ ಆಗಿರ್ಬೇಕು ಇಂಡಿವಿಜುವಲ್ ಆಗಿ. ನಿಮ್ಮ ಲಗ್ನದಿಂದ ಕೂಡ ಯೋಗ ನಡೀತಿರ್ಬೇಕು, ದಶೆಯಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕು. ರಾಶಿಯಿಂದ ಒಂದು ದೊಡ್ಡ ಟ್ರೆಂಡ್ ನ ಮಾತ್ರ ತೋರಿಸುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ರಾಶಿ ಭವಿಷ್ಯನೇ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ತಿದ್ದಾರೆ. ಅದು ಪ್ರಥಮವಾಗಿ ನಾವು ತಗೋಬಾರ್ದು. ಹಾಗಾಗಿ ನಿಮ್ಮ ಬರ್ತ್ ಟೈಮು ಒಂದೊಂದ್ಸಲ ಸರಿ ಇರಲ್ಲ, ಬರ್ತ್ ಡೇಟ್ ಕೂಡ ಸರಿ ಇರಲ್ಲ. ಅಂತ ಟೈಮಲ್ಲಿ ರಾಶಿ ಭವಿಷ್ಯನ ಬರೀ ಹೆಸರು ಮೇಲೆ ನೋಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ಲಗ್ನದಿಂದ, ಹಸ್ತ ಸಾಮುದ್ರಿಕೆಯಿಂದ ಎಲ್ಲದನ್ನು ಕಂಬೈನ್ ಮಾಡಿ, ಪ್ರಶ್ನೆಶಾಸ್ತ್ರದಿಂದನೂ ಕಂಬೈನ್ ಮಾಡಿ ಕೊಡುವಂತ ಪ್ರೆಡಿಕ್ಷನ್ ಬಹಳ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕೆಂತಂದ್ರೆ ನಾವು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನ್ಯೂಮರಾಲಜಿ ಮೇಲೆ ನೋಡ್ತಾರೆ, ಅದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ್ಯ ಅಲ್ಲ. ಹಾಗೇನೆ ಪರಿಹಾರ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಕಾಸ್ಟ್ಲಿ ಪೂಜೆಗಳು ನಮ್ಮ ಋಷಿಗಳು ಹೇಳಿಲ್ಲ. ನಮ್ಮ ಋಷಿಗಳು ಹೇಳಿರುವಂತದ್ದು ಕರ್ಮದಿಂದ ಒಂದು ಸಮಸ್ಯೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೋಬೇಕು, ಅದೊಂದೇ ಪರಿಹಾರ. ಎರಡನೇದು ಬಂದು ಮಂತ್ರ ಜಪಗಳು, ದಾನಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ಒಂದು ನಿಷ್ಠೆ ಮತ್ತೆ ಭಕ್ತಿ, ಡೆಡಿಕೇಶನ್ ಕೂಡ ಇರ್ಬೇಕಾಗುತ್ತೆ. ಅದು ಅಹಂಕಾರದಿಂದ ಮಾಡದೆ ಭಗವಂತನನ್ನ ಗೆಲ್ಲೋಕ್ಕಾಗಲ್ಲ. ಸೊ ಕರ್ಮವನ್ನ ಮೀರಿ ಹೋಗೋದಕ್ಕಾಗಲ್ಲ. ಕರ್ಮದ ಅದರಲ್ಲಿರುವಂತ ಫ್ರೀ ವಿಲ್ ಒಳಗಡೆ ನಾವು ಕೆಲವು ನಿರ್ಧಾರಗಳನ್ನ ತಗೊಳ್ಬಹುದು. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ್ಯ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಮ ಭವಿಷ್ಯವನ್ನು ನಿಜ ಆಗ್ಬೇಕು ಅಂದ್ರೆ ನೀವು ಹಸ್ತ ಸಾಮುದ್ರಿಕೆ, ನಿಮ್ಮ ಜಾತಕ, ಪ್ರಶ್ನೆಶಾಸ್ತ್ರ ಮೂರನ್ನು ಕಂಬೈನ್ ಮಾಡಿ ನೋಡ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 5 ನಿಮಿಷದಲ್ಲಿ ಇಡೀ ಮನೆಯವರು, ಕುಟುಂಬದವ್ರ ಜಾತಕ ಹೇಳ್ತಾರೆ, ಆ ತರ ಸಾಧ್ಯತೆ ಇಲ್ಲ. ಸೊ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಡಿ. ವೃಷಭ ರಾಶಿ 2026 ಜುಲೈ ತಿಂಗಳ ವೃಷಭ ರಾಶಿಯ ರಾಶಿ ಫಲವನ್ನು ನಾವು ನೋಡೋದಾದ್ರೆ, 12ನೇ ಮನೆ ಅಧಿಪತಿ ಬಂದು ರಾಶಿಯಲ್ಲಿರುವಂತದ್ದು ಸಪ್ತಮಾಧಿಪತಿ ರಾಶಿಯಲ್ಲಿರೋದ್ರಿಂದ ನಾಡಿ ಜ್ಯೋತಿಷ್ಯದ ಅನುಗುಣವಾಗಿ, ನಾಡಿ ಜ್ಯೋತಿಷ್ಯದಲ್ಲಿ ಹಸ್ತವನ್ನು ನೋಡಿ, ಜಾತಕವನ್ನು ನೋಡಿ, ಕುಜಗ್ರಹವನ್ನ ಮದುವೆಯ ಗಂಡಾಗಿ ನೋಡ್ತಾರೆ. ಅಂದ್ರೆ ಹಸ್ಬೆಂಡ್ ಆಗಿ ಮಾರ್ಸನ್ನ ಹೆಣ್ಮಕ್ಳ ಜಾತಕದಲ್ಲಿ ಟ್ರೀಟ್ ಮಾಡೋದ್ರಿಂದ, ಬಿಕಾಸ್ ಆಫ್ ಇಟ್ಸ್ ಪ್ಲೇಸ್ಮೆಂಟ್ ಇನ್ ದ ವೃಷಭ ರಾಶಿ, ಡೆಫಿನೆಟ್ಲಿ ಇಟ್ ಹ್ಯಾಸ್ ಪೊಟೆನ್ಶಿಯಲ್ ಟು ಗಿವ್ ಮ್ಯಾರೇಜ್ ಓನ್ಲಿ ಫಾರ್ ದ, ಎಸ್ಪೆಷಲಿ ಫಾರ್ ದ ವಿಮೆನ್. ಅಂದ್ರೆ ಹೆಣ್ಣು ಮಕ್ಕಳಿಗೆ, ಅನ್ಮ್ಯಾರಿಡ್ ಹೆಣ್ಣು ಮಕ್ಕಳಿಗೆ ವಿವಾಹದ ಸಾಧ್ಯತೆ ಅತಿ ಹೆಚ್ಚು. ಹಾಗೇನೆ ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ಲಿಯರ್ ಆಗಿ, ಕಾಂಪ್ರಮೈಸ್ಗಳಾಗಿ ಬಹಳ ಬೇಗ ಒಂದು ವೈವಾಹಿಕ ಜೀವನಕ್ಕೆ ಕಾಲಿಡುವ ಸಾಧ್ಯತೆ ಇರುತ್ತೆ. ಎಗೇನ್ ಇದು ಬಂದು ಚತುರ್ಥ ಭಾವವನ್ನ ಕುಜಗ್ರಹ ನೋಡೋದ್ರಿಂದ ಸೈಟ್ಗಳ ಖರೀದಿ ಅತಿ ಹೆಚ್ಚಾಗುತ್ತೆ ವೃಷಭ ರಾಶಿ ಅವರಿಗೆ. ಸೈಟ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದೀರಾ ಅಂತವ್ರಿಗೆ ಬಹಳ ಉತ್ತಮವಾಗಿರುವಂತಹ ಅನುಕೂಲವಾಗುತ್ತೆ, ಸೈಟ್ ಖರೀದಿ ಆಗುತ್ತೆ. ಹಾಗೆಯೇ 3ನೇ ಮನೆ ಇರುವಂತಹ ಶುಭ ಗ್ರಹಗಳು ಗುರುಗ್ರಹ, ಬುಧಗ್ರಹ, ಶುಕ್ರಗ್ರಹ, ಈ 3 ಗ್ರಹಗಳು ಬಂದು ನಿಮಗೆ ಒಂದು ಉತ್ತಮವಾಗಿರೋ ಕ್ಷೇತ್ರಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ, ಸಿದ್ಧಿ ಪುರುಷರಿರುವಂತಹ ಸ್ಥಳಗಳಿಗೆ, ಎನರ್ಜಿ ಇರುವಂತಹ ಪ್ಲೇಸ್ಗಳಿಗೆ ನೀವು ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳನ್ನ ನಿಮಗೆ ಕೊಡುತ್ತೆ. ಈ ಒಂದು ವೃಷಭ ರಾಶಿ ಹುಟ್ಟಿದಂತವ್ರು, ಎಸ್ಪೆಷಲಿ 3ನೇ ಮನೆ ಇರುವಂತಹ ಗುರುಗ್ರಹ ನಿಮ್ಮ ತಮ್ಮಂದರಿಗೆ, ತಂಗಿಯರಿಗೆ ವಿವಾಹದ ಸಾಧ್ಯತೆ ಹೆಚ್ಚು ಮಾಡುತ್ತೆ. 3ನೇ ಮನೆ ಇರುವಂತದ್ದು ಒಳ್ಳೆಯ ಒಂದು ಟ್ರಾವೆಲ್ ಜರ್ನಿ ಮಾಡುವಂತ ಅತಿ ಹೆಚ್ಚು ಸಾಧ್ಯತೆಗಳಿರುತ್ತೆ, ಸ್ಥಳಗಳಿಗೆ ಮತ್ತೆ ದೇವಸ್ಥಾನಗಳಿಗೆ. ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ಕುಟುಂಬದಲ್ಲಿ ಕಿರಿಕಿರಿ, ನಾನಾ ವಿಚಾರಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳಾಗೋ ಸಾಧ್ಯತೆಗಳಿರುತ್ತೆ. ಒಂದು ರೀತಿ ನಿಮ್ಮನ್ನ ಡಿಸ್ಟರ್ಬ್ ಮಾಡುವಂತ ವಾತಾವರಣ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಜಾಗ್ರತೆಯಿಂದ ಇರಿ, ಕಮ್ಯುನಿಕೇಶನ್ ಮೇಲೆ ಸ್ವಲ್ಪ ನಿಮಗೆ ನಿಗಾ ಇರಲಿ. ಹಾಗೇನೆ ಸಪ್ತಮ ಆದ್ಮೇಲೆ ದಶಮ ಭಾವದಲ್ಲಿರುವಂತಹ ರಾಹುಗೆ ಬಂದು ವಿಚಿತ್ರವಾಗಿರುವಂತಹ ಒಂದು ಆಬ್ಸೆಷನ್ಸ್, ಅದರ ಒಂದು ಗೀಳು ಕ್ರಿಯೇಟ್ ಮಾಡುವಂತ ಗ್ರಹ, ವಿಚಿತ್ರವಾಗಿ ಬಿಹೇವ್ ಮಾಡುವಂತಹ ವಿಚಾರಗಳು ನಿಮ್ಮ ಉದ್ಯೋಗದಲ್ಲಿ ಕ್ರಿಯೇಟ್ ಆಗುತ್ತೆ. ಉದ್ಯೋಗ ಬಿಟ್ಟು ಬಿಡೋಣ, ಚೆನ್ನಾಗೇ ಇರುತ್ತೆ ಜಾಬ್, ಅದನ್ನ ಬಿಟ್ಟು ಹೊರಗಡೆ ಹೋಗೋಣ ಅನ್ನುವಂತಹ ಒಂದು ಥಾಟ್ಸ್ ನಿಮ್ಮಲ್ಲಿ ಕ್ರಿಯೇಟ್ ಆಗ್ಬೋದು. ನಿಮ್ಮ ಜಾಬ್, ಚೆನ್ನಾಗಿರುವಂತ ಜಾಬ್ನ ಹಾಳು ಮಾಡ್ಕೊಳ್ಳುವಂತ ಸಿಚುವೇಶನ್ಗಳು ಬರ್ಬೋದು. ಇನ್ನೊಂದು, ಕೆಲವರು ಒಳ್ಳೆ ಜಾಬ್ ಅಲ್ಲೇ ಇರ್ತಾರೆ, ಅಲ್ಲಿ ಏನೋ ಒಂದು ಅಧಿಕ ಪ್ರಸಂಗತನ ಮಾಡಿ ಒಂದು ಸಣ್ಣ ದುಡ್ಡು ಕೈ ಚಾಚಿ ಆ ಕೆಲಸನ ಕಳ್ಕೊಂತಾರೆ. ಈ ತರ ಸಂದರ್ಭಗಳು ಕ್ರಿಯೇಟ್ ಆಗ್ಬೋದು. ವೃಷಭ ರಾಶಿ ಹುಟ್ಟಿದಂತವ್ರು ಬಹಳ ಕೇರ್ಫುಲ್ ಆಗಿರಿ. ನಿಮ್ಮನ್ನ ಆಮಿಷಕ್ಕೆ ಒಡ್ಡುವಂತದ್ದು ಬೇರೆ, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಇನ್ನೊಂದು ಏನಂತಂದ್ರೆ, ಯಾವಾಗಲೂ ಕೂಡ ನಾವು ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾಗುತ್ತೆ. ಇಷ್ಟು ಕಂಫರ್ಟ್ ನ ಬಿಟ್ಟು ಹೇಗೆ ಹೇಳ್ತಾರೆ ಅಂತಂದ್ರೆ,
ಒಂದು ದಿನದಕ್ಕೋಸ್ಕರ ನೀವು ಇಡೀ ಜೀವಮಾನದ ಇದನ್ನ ಕಳ್ಕೊಳ್ತೀರಾ. ಅದನ್ನ ಮಾಡಕ್ ಹೋಗ್ಬೇಡಿ. ಸೊ ಯೂಶುವಲ್ ಆಗಿ ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಮೇಲೆ ರೈಡ್ ಆಗೋದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಸ್ಯಾಲ್ರಿ ಚೆನ್ನಾಗೇ ಇರುತ್ತೆ, ಬಹಳ ಗೌರವಯುತವಾಗಿ ಅವ್ರ ಜೀವನ ಮಾಡ್ಬೋದು, ಆದ್ರೂ ಕೂಡ ವಂಚದ ಅಂಶಕ್ಕೆ ಬೀಳ್ತಾರೆ. ಈ ತರ ಸಾಧ್ಯತೆಗಳು ವೃಷಭ ರಾಶಿ ಜನಿಸಿದಂತವ್ರಿಗೆ ಇರುತ್ತೆ. ಕೇರ್ಫುಲ್ ಆಗಿರಿ. ಕರಿಯರ್ ಅಲ್ಲಿ ಸಡನ್ ಚೇಂಜಸ್ ಇರುತ್ತೆ. ಜಾಬ್ ಚೇಂಜು, ಪ್ಲೇಸ್ ಚೇಂಜು, ಪೊಸಿಷನ್ ಚೇಂಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿ ಖರೀದಿಯ ಅವಕಾಶಗಳಿದೆ, ಸಂತಾನದ ಅವಕಾಶಗಳಿದೆ. ಹಾಗೇನೆ 11ನೇ ಮನೆ ಅಧಿಪತಿ ಶನಿ ಗ್ರಹವನ್ನ ನಾವು ನೋಡ್ತಾ ಇದ್ರೆ ಬಹಳ ಲಾಭದ ಸಾಧ್ಯತೆ. ನಿಮ್ಮ ಬಿಸ್ನೆಸ್ ವ್ಯವಹಾರಗಳಲ್ಲಿ ಲಾಭದ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಬಹುದು. ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಚೆನ್ನಾಗಿದೆ, ಒಳ್ಳೆಯ ಲಾಭ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಚತುರ್ಥಾಧಿಪತಿ 2ನೇ ಮನೆಯಲ್ಲಿದ್ದಾಗ ಯಾವ್ದಾದ್ರು ಪ್ರಾಪರ್ಟಿ ವೆಹಿಕಲ್ ನೀವು ಮಾರಿ ಅದರಿಂದ ಹಣದ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಯೂಶುವಲ್ ಆಗಿ ನಿಮಗೆ ಒಳ್ಳೆಯ ಲಾಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಕೆಲವರಿಗೆ ಗೌರ್ಮೆಂಟ್ ರಿಲೇಟೆಡ್ ವಿಚಾರಗಳಿಂದ ಹಣ ಬರಬೇಕಾಗಿರುತ್ತೆ. ಕೋರ್ಟ್ ಇಂದ ಅಥವಾ ಒಂದು ಪ್ರಾಪರ್ಟಿ ಯಾವ್ದಾದ್ರು ಗೌರ್ಮೆಂಟ್ ಇಂದ ಬರಬೇಕಾಗಿರುತ್ತೆ, ಸ್ಯಾಂಕ್ಷನ್ ಆಗ್ಬೇಕಾಗಿರುತ್ತೆ. ಈ ತರ ಸಾಧ್ಯತೆಗಳು ಬಹಳ ಸುಲಭವಾಗಿ ವೃಷಭ ರಾಶಿಯವರಿಗೆ ಆಗುತ್ತೆ. ಇಷ್ಟು ವಿಚಾರಗಳು ವೃಷಭ ರಾಶಿಗೆ ಸಂಬಂಧಿಸಿದಂತೆ.